ಹಾಯ್ ಗುಡ್ ಮಾರ್ನಿಂಗ್. ಸೊ ಇವತ್ತು ಮಾರ್ನಿಂಗ್ ಬೇಗನೆ ಎದ್ದು ನನ್ನ ಹೆಡ್ಗೆ ಆಯಿಲ್ನ ಹಾಕಿದೆ ಆ್ಯಂಡ್ ಅಲ್ಲಿಂದ ಕಸ್ಟಮರ್ ಬಂದರು ಮನೆಗೇ ಇವತ್ತು. ಸೊ ಅವರಿಗೆ ಒಂದು ಸೀರೆ ತೋರಿಸಿದ್ವಿ, ಸೀರೆ ಇಷ್ಟಪಟ್ಟರು. ಅಂದಾಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನಾವು ಒಂದು ಬ್ರ್ಯಾಂಡ್ ಅರೈಸ್ ಪೇಜ್ನ ಓಪನ್ ಮಾಡಿದ್ವಿ ಆನ್ಲೈನ್ ಶಾಪಿಂಗ್. ಸೊ ನಮ್ಮಲ್ಲಿ ಎಲ್ಲ ಥರ ಸ್ಯಾರೀಸ್ ಸಿಗುತ್ತೆ. ಸೊ ನಿಮಗೆಲ್ಲ ಬೇಕಂತ ಹೇಳಿದ್ರೆ ಡಿ ಎಮ್ ಮಾಡಿ ಸ್ಯಾರೀಸ್ನ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಅದಾದಮೇಲೆ ಸ್ನಾನ ಮಾಡೋಕ್ಕೆ ಹೊರಟಿ, ಸ್ನಾನ ಮುಗಿಸ್ಕೊಂಡೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಸ್ವಲ್ಪ ಪೂಜೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಿತ್ತು, ಹಾಗಾಗಿ ಪ್ರಿಪ್ರೇಷನ್ ಮಾಡ್ಕೊಳಕ್ಕೆ ಹೋಗ್ತಿದ್ದೀನಿ. ಇವತ್ತಿನ ಪೂಜೆಗೆ ಏನೆಲ್ಲ ಬೇಕು ಅದೆಲ್ಲನೂ ಕೂಡ ತಗೊಬಂದೆ. ಹಾಗೆ ಕೃಷ್ಣನೂ ಕೂಡ ನಮ್ಮ ಮನೆಗೆ ಕರ್ಕೊಬಂದೆ. ಸೊ ಕೃಷ್ಣನ ತಂದು ಅದಕ್ಕೆ ನೀರಲ್ಲಿ ವಾಶ್ ಮಾಡಿ, ಜೊತೆಗೆ ಹಾಲು ಹಾಕಿ ಆ್ಯಂಡ್ ಮೊಸರು ಎಲ್ಲನೂ ಹಾಕಿದೆ. ಆ್ಯಂಡ್ ಸಕ್ಕರೆಯಲ್ಲೂ ಕೂಡ ಕೃಷ್ಣಂಗೆ ಎಲ್ಲ ಮಾಡಿಸಿದೆ. ನೆಕ್ಸ್ಟು ಹಾಗೆ ಸ್ವಲ್ಪ ಗುಲಾಬಿ ಹೂವಿಂದನೂ ಕೂಡ ಕೃಷ್ಣಂಗೆ ಸ್ನಾನ ಮಾಡಿಸಿ ಒಂಥರ ಅಭಿಷೇಕ ಥರ ಮಾಡಿದೆ. ಸೊ ಏನಂದರೆ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಹೇಗೆ ಮಾಡಬೇಕಂತ ಗೊತ್ತಿಲ್ಲ, ಬಟ್ ಕೃಷ್ಣನ ಮೇಲೆ ಭಕ್ತಿ ಇರೋದ್ರಿಂದ ಹೆಂಗೆ ಮಾಡಿದ್ರೂ ನಡೆಯುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೆ. ಆ್ಯಂಡ್ ಕೃಷ್ಣ ಅಂತೂ ತುಂಬ ಚೆನ್ನಾಗಿತ್ತು, ಬಾಲಕೃಷ್ಣ. ಇದ್ರ ಜೊತೆಗೆ ಡ್ರೆಸ್ ಕೂಡ ತೊಗೊಂಡೆ ಕೃಷ್ಣಂಗೆ. ಸೊ ಫೈನಲ್ ಲುಕ್ ನೋಡಿ ಈ ಥರ ಇದೆ. ಕೃಷ್ಣನ ಕರ್ಕೊಬಂದು ಕೃಷ್ಣಂಗೆ ಡ್ರೆಸ್ ಹಾಕಿಸಿ ನೀಟಾಗಿ ಎಲ್ಲ ರೆಡಿ ಮಾಡಿದೆ. ಜೊತೆಗೆ ಇವತ್ತು ಕೃಷ್ಣನ ತರಕ್ಕೆ ಹೋಗಬೇಕಾದ್ರೆ ನಾನೇನೇನು ತಂದೆ ಅಂದರೆ ನವೆಲ್ಗಿರಿ ತಂದೆ ಆ್ಯಂಡ್ ಒಂದು ಫ್ಲೂಟ್ ತಂದೆ, ಜೊತೆಗೆ ಹಸು ಕರುನು ಕೂಡ ತಗೊಬಂದಿದ್ದೀನಿ. ಸೊ ಇದನ್ನೆಲ್ಲನೂ ತಗೊಬಂದೆ. ಆ್ಯಂಡ್ ಎಸ್ಟರ್ಡೇ ನಾವು ಇಸ್ಕಾನ್ಗೆ ಹೋಗಿರೋದ್ರಿಂದ ಎಸ್ಟರ್ಡೇ ಒಂದು ಭಗವದ್ಗೀತೆನೂ ಕೂಡ ತಗೊಂಬಂದಿದ್ವಿ. ಸೊ ಕೃಷ್ಣನ ಮುಂದೆ ರಂಗೋಲಿ ಹಾಕಿ ಅಂತ ಹೇಳಿ ಮೊಸರು 1 ಕಪ್ ಹಾಗೆ ಹಾಲನ್ನು ಕೂಡ ಇಟ್ಟಿದ್ದೀನಿ. ಸೊ ಕೃಷ್ಣಂಗೆ ಮೊಸರು, ಹಾಲು, ಬೆಣ್ಣೆ, ತುಪ್ಪ ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಹಾಗಾಗಿ ಆ್ಯಂಡ್ ನಾನು ಫ್ರೀಝರಲ್ಲಿ ಐಸ್ ಆಗೋಕ್ಕೆ ಅಂತ ಇಟ್ಟಿದ್ದೆ, ಬಟ್ ಇದನ್ನೂ ಐಸ್ ಆಗಿರಲಿಲ್ಲ. ಏನು ಮಾಡಪ್ಪ ದೇವ್ರೆ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ. ಅದಾದಮೇಲೆ ಐಸ್ ಆಯಿತು. ಸೊ ನೆಕ್ಸ್ಟು ಕೃಷ್ಣಂಗೆ ಇನ್ನೊಂದು ನೈವೇದ್ಯ ಮಾಡಬೇಕು ಅಂತ ಹೇಳಿ ತುಪ್ಪ ಮತ್ತು ಐಸ್ ಕ್ಯೂಬ್ನ ಹಾಕಿ ಫುಲ್ಲು ಅದನ್ನ ಸ್ಕ್ರಬ್ ಮಾಡ್ತಾ ಹೋದೆ. ಸೊ ಆವಾಗ ಏನಂತ ಬಂತು, ಬೆಣ್ಣೆ ಥರ ಬರೋಕ್ಕೆ ಶುರು ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ಯಾಕಂದರೆ ಇದನ್ನ ರೀಲ್ಸಲ್ಲಿ ನೋಡಿದ್ದೆ. ಸೊ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಏನಾಗುತ್ತೋ ಏನೋ ಅನ್ನೋ ಭಯ ಇತ್ತು, ಬಟ್ ತುಂಬ ಚೆನ್ನಾಗಿ ಬಂತು. ಅದನ್ನೆಲ್ಲರೂ ಕೂಡ ನೀಟಾಗಿ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡೆ. ಸೊ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡೆ. ಸೊ ಇದು ಕೃಷ್ಣಂಗೆ ತುಂಬ ಇಷ್ಟ ಅಂತೆ. ಸೊ ಹಾಗಾಗಿ ಇದನ್ನ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿದ್ದೀನಿ, ಜೊತೆಗೆ ನಾನೇನು ಮಾಡಿದ್ದೀನಿ, ಕೇಸರಿ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಜೊತೆಗೆ ಇದಕ್ಕೆ ಬಾದಾಮಿ ಗೋಡಂಬಿ ಕೂಡ ಹಾಕಿದ್ದೀನಿ. ಸೊ ಇದು ತುಂಬಾ ನೋಡೋಕ್ಕೆ ಚೆನ್ನಾಗಿ ಅನಿಸ್ತಾ ಇತ್ತು. ಇದನ್ನು ಕೂಡ ನೈವೇದ್ಯಗಿಟ್ಟು ಕೃಷ್ಣಂಗೆ ಪೂಜೆ ಮಾಡ್ತಾ ಇದ್ದೀನಿ. ಸೊ ಪೂಜೆ ಮಾಡಿದೆ. ಇವತ್ತು ಪೂರ್ತಿ ದಿನ ಏನು ಉಪವಾಸ ಮಾಡ್ತಾ ಇದ್ದೀನಿ, ಒಂದು ತೊಟ್ಟು ನೀರು ಕುಡಿದಿರೋ ಉಪವಾಸ ಮಾಡ್ತಾ ಇದ್ದೀನಿ ಅಂಥೇಳಿ. ಸೊ ದೇವ್ರ ಹತ್ರ ಒಂದು ಸಂಕಲ್ಪ ಮಾಡಿಕೊಂಡು ಸೊ ಮಾರ್ನಿಂಗ್ ಇಷ್ಟು ನೈವೇದ್ಯ ಮಾಡಿ ಪೂಜೆ ಮಾಡಿ ನನ್ನ ವರ್ಕ್ ಏನಿದೆ ವರ್ಕಿಗೆ ಹೋದೆ. ಅಗೇನ್ ಈವ್ನಿಂಗ್ ಬಂದು ಇನ್ನೊಂದು ನೈವೇದ್ಯ ಮಾಡಬೇಕು ಅಂಥೇಳಿ ಬೆಲ್ಲ ಮತ್ತು ನೀರನ್ನ ಹಾಕಿ ಅವಲಕ್ಕಿ ಮಾಡಬೇಕು ಅಂಥೇಳಿ ಗ್ಯಾಸ್ ಮೇಲೆ ಇಟ್ಟೆ. ಆ್ಯಂಡ್ ಅವಲಕ್ಕಿ ಉನಿ ಹಾಕಿದ್ದೆ. ಆ ಅವಲಕ್ಕಿನ ಪಾಕಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿದೆ ಚೆನ್ನಾಗಿ. ಆ್ಯಂಡ್ ಈ ಕಡೆ ಸೈಡ್ ಇನ್ನೊಂದು ಬಾಣಲಿನ ಇಟ್ಕೊಂಡೆ. ಸೊ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದೆ. ಆ್ಯಂಡ್ ಅದಕ್ಕೆ ಗೋಡಂಬಿ ಮತ್ತು ಬಾದಾಮಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಸೊ ಇದು ಚೆನ್ನಾಗಿ ಫ್ರೈ ಆಗೋಷ್ಟರಲ್ಲಿ ಕಾಯಿ ತುರ್ಕೊಂಡು ಆ ಕಾಯಿ ತುರಿದಿರೋಂಥದ್ದನ್ನ ನಾನು ಮಾಡಿದಂತಹ ಅವಲಕ್ಕಿಗೆ ಮಿಕ್ಸ್ ಮಾಡಿದೆ. ಆ್ಯಂಡ್ ಅಗೇನ್ ಏನು ನಾನು ಈ ಕಡೆ ಫ್ರೈ ಮಾಡ್ಕೊಂಡಿದ್ದೇನೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಅದ್ರ ಮೇಲೆ ಇನ್ನೂ ತುಪ್ಪ ಹಾಕ್ಕೊಂಡೆ. ಸೊ ಫೈನಲಿ ಅವಲಕ್ಕಿ ಕೂಡ ರೆಡಿ ಆಯಿತು. ಇದನ್ನು ಕೂಡ ಕೃಷ್ಣನಿಗೆ ನೈವೇದ್ಯವಾಗಿ ಸಂಜೆ ಇಡೋಣ ಅಂತೇಳಿ ಇವಾಗ ಇಟ್ಟು ಅಗೇನ್ ಮತ್ತೆ ಕೃಷ್ಣನಿಗೆ ಪ್ರಾರ್ಥನೆ ಮಾಡಿಕೊಂಡು ನಾನು ಏನು ಇವತ್ತು ಉಪವಾಸ ಮಾಡ್ತಾ ಇದ್ದೀನಿ, ಏನು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅದೆಲ್ಲನೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಪೂಜೆ ಮಾಡೋಕ್ಕೆ ಶುರು ಮಾಡಿದೆ. ಸೊ ಪೂಜೆ ಮಾಡಬೇಕಾದ್ರೂ ಅಷ್ಟೇ 108 ಸಲ ಹರೇ ಕೃಷ್ಣ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಸ್ವಲ್ಪ ಭಜನೆಗಳನ್ನ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ತುಳಸಿ ದಳದಿಂದ ಕೃಷ್ಣನಿಗೆ ನೈವೇದ್ಯ ಮಾಡೋಕ್ಕೆ ತುಳಸಿ ದಳದಿಂದ ಅರ್ಚನೆ ಕೂಡ ಮಾಡ್ತಾಯಿದ್ದೆ. ಸೊ ಕೃಷ್ಣನ ಹಾಡು ಭಜನೆ ಆಡಿಕೊಂಡು ಪೂರ್ತಿ ಖುಷಿ ದಿನ ಇದ್ದೆ. ಸೊ ಈ ದಿನ ತುಂಬ ಖುಷಿಯಾಗಿರೋದ್ರಿಂದ ಕೃಷ್ಣ ಬರ್ತಾನೆ ಮನೆಗೆ ಅನ್ನೋದು ಒಂದು ಕಲ್ಪನೆ ಅಥವಾ ಒಂದು ಪುರಾವೆನೇ ಇದೆ. ಸೊ ಹಾಗಾಗಿ ಕೃಷ್ಣನ ಖುಷಿ ಪಡ್ಸೋಕ್ಕೋಸ್ಕರ ಕೃಷ್ಣನಿಗೆ ಹಾಡು ಹೇಳ್ಕೊಂಡು ನಾನು ಕೂಡ ಖುಷಿಯಿಂದ ಇದ್ದೆ. ಸೊ ತುಳಸಿ ಅರ್ಚನೆ ಎಲ್ಲ ಮಾಡಾಯಿತು. ನೆಕ್ಸ್ಟು ಸ್ವಲ್ಪ ಹೂವಿನ ಅರ್ಚನೆ ಮಾಡೋಣ ಅಂಥೇಳಿ ಹೂವಿನೂ ಕೂಡ ಅರ್ಚನೆ ಮಾಡ್ತಾ ಹೋದೆ. ಸೊ ಪ್ರತಿ ಸರಿ ಅರ್ಚನೆ ಮಾಡಬೇಕಾದ್ರೂ ಕೃಷ್ಣನ ಸಾಂಗ್ ಹಾಡ್ತಾ ಇದ್ದೆ. ಹರೇ ಕೃಷ್ಣ 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 ಹರೇ ಹರೇ ಅಂತೆಲ್ಲ ಹೇಳ್ತಾ ಇದ್ದೆ. ಸೊ ಇವತ್ತಿನ ದಿನ ತುಂಬಾ ಖುಷಿಯಾಗಿದ್ದೆ ನಾನು, ಯಾಕೆಂದರೆ ಸ್ವಲ್ಪನೂ ಕೋಪ ಮಾಡ್ಕೊಂಡಿರಲಿಲ್ಲ. ಖುಷಿಯಿಂದ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೆ.
ಆ್ಯಂಡ್ ನೈವೇದ್ಯಕ್ಕೆಲ್ಲ ಇಟ್ಟಿದ್ನಲ್ಲ, ನೈವೇದ್ಯಕ್ಕೆಲ್ಲನೂ ಇಟ್ಬಿಟ್ಟು ಹಾಗೆ ಸ್ವಲ್ಪ ಧೂಪ ಎಲ್ಲನೂ ಕೂಡ ಹಾಕಿ ಹೂವಿನಲ್ಲೂ ಕೂಡ ಕೃಷ್ಣನ ಅರ್ಚನೆ ಮಾಡಿಕೊಂಡು ಎಲ್ಲನೂ ಶುರು ಮಾಡಿದೆ. ಆ್ಯಂಡ್ ಇವತ್ತಿನ ಡೇ ಅಂತೂ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಆಗ್ತಾಯಿತ್ತು. ನನಗೆ ಮಾರ್ನಿಂಗಿಂದನೂ ಸ್ವಲ್ಪನೂ ಹಸಿವಾಗಿರಲಿಲ್ಲ. ಯಾಕೆಂದರೆ ಪರಮಾತ್ಮನ ಹೆಸರಲ್ಲಿ ನಾವು ಯಾವಾಗ ಉಪವಾಸ ಮಾಡ್ತೀವಿ ಅಂತ ಅಂದ್ಕೊತೀವೋ ಆವಾಗ ನಮ್ಗೆ ಯಾವತ್ತೂ ಕೂಡ ಸುಸ್ತಾಗೋದು ಅಥವಾ ನೀರು ಕುಡಿಬೇಕು, ಊಟ ತಿನ್ನಬೇಕು ಅಂತ ಯಾವುದೂ ಕೂಡ ಬಯಕೆ ಆಗೋದಿಲ್ಲ. ಸೊ ದೇವರ ನಾಮ ಆಡ್ತಾನೆ ತುಂಬ ಎಂಜಾಯ್ನ ಮಾಡ್ತಾಯಿದ್ದೆ ಇವತ್ತಿನ ದಿನ. ಹಾಗೆ ಪೂಜೆ ಎಲ್ಲ ಆಯಿತು, ಅರ್ಚನೆ ಎಲ್ಲ ಮಾಡಿದ್ಮೇಲೆ ಲಾಸ್ಟ್ ಮಂಗಳಾರತಿ ಮಾಡಬೇಕಿತ್ತು. ಸೊ ದೇವರಿಗೆ ಮಂಗಳಾರತಿನೂ ಕೂಡ ಮಾಡಿಕೊಂಡೆ. ಸೊ ಮಂಗಳಾರತಿ ಎಲ್ಲ ಮಾಡಿ ದೇವರಿಗೆ ನೈವೇದ್ಯನ ಅರ್ಪಿಸಿ ಇವತ್ತು ಏನು ನಾನು ಅವಲಕ್ಕಿ ಮೊಸರು ಹಾಲು ತುಪ್ಪ ಏನು ಇಟ್ಟಿದ್ದೀನಿ ಎಲ್ಲನೂ ಕೂಡ ದೇವರು ಸ್ವೀಕರಿಸಲಿ ಅಂತ ಹೇಳಿ ಕೃಷ್ಣನಿಗೆ ಮಾಡಿ, ಹಾಗೆ ನಾನು ಇಟ್ಟಂತಹ ದೇವರನ್ನ ಒಂದು ಸಣ್ಣದಾಗಿ ಒಂದು ವಿಡಿಯೋ ಮಾಡಿಕೊಂಡೆ. ನೋಡ್ಕೊಬನ್ನಿ ನೀವು ಯಾವ ಥರ ಇದೆ ಅಂತ ಹೇಳಿ ತಿಳಿಸಿ ಕಮೆಂಟ್ನಲ್ಲಿ. ಮೇಲೆ ಎಲ್ಲ ಪೂಜೆ ಎಲ್ಲ ಮುಗಿಸಿದ ಮೇಲೆ ನಾವು ಬಂದಿದ್ದೆ ಕೃಷ್ಣನ ದೇವಸ್ಥಾನಕ್ಕೆ. ಸೋಮಲೇಶ್ವರಮಲ್ಲಿರುವಂಥ ಕೃಷ್ಣನ ದೇವಸ್ಥಾನಕ್ಕೆ ಬಂದರೆ ಏನು ಇಷ್ಟು ರಶ್ ಇತ್ತು ಅಂದರೆ ಮೋರೆವರ್ 1 hour ನಾವು ವೆಯ್ಟ್ ಮಾಡಿದ್ವಿ ಕೃಷ್ಣನ ದರ್ಶನ ಮಾಡಬೇಕು ಅಂತ ಹೇಳಿ. ಆ್ಯಂಡ್ ಇಲ್ಲೂ ಕೂಡ ತುಂಬ ಭಜನೆಗಳೆಲ್ಲ ನಡೀತಾ ಇತ್ತು. ನಾನು ಕೂಡ ಕೊರಳನ್ನ ತಗೊಬಂದಿದ್ದೆ. ಸೊ ಇದನ್ನು ದೇವಸ್ಥಾನದ ಒಳಗಡೆ ಕೊಡಬೇಕಿತ್ತು. ಆ್ಯಂಡ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ನಾನು ಯಾವ ಥರ ರೆಡಿ ಆಗಿದೆ ಅಂತ ನೋಡಿ ಕಮೆಂಟ್ ಮಾಡಿ. ಎಂಟ್ರೆನ್ಸ್ ಹೋಗ್ತಿದ್ದಂಗೆ ನಾವು ದರ್ಶನ ಮಾಡಿದ್ದು ನರಸಿಂಹಸ್ವಾಮಿ ದೇವ್ರನ್ನ, ಹಾಗೆ ಕೃಷ್ಣನ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಸೊ ಹಾಗಾಗಿ ವಿಡಿಯೋ ಮಾಡಲಿಲ್ಲ. ಆ್ಯಂಡ್ ಇಲ್ಲಿ ತುಂಬ ಜನ ಕೃಷ್ಣನ ಡ್ರೆಸ್ ಹಾಕೊಂಡಿದ್ರು. ಅದರಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಈ ಪುಟ್ಟ ಹುಡುಗ. ಸೊ ಈ ಹುಡುಗನ ಜೊತೆಗೆ ಒಂದು ಫೋಟೋ ತೊಗೊಂಡೆ. ಸೊ ಹಾಗೆ ದೇವಸ್ಥಾನದಲ್ಲಿ ಪುಳಿಯೋಗರೆ ಕೊಡ್ತಾಯಿದ್ರು. ಪುಳಿಯೋಗರೆ ತಿಂದು ನಾನು ಉಪವಾಸನ ಇಲ್ಲಿ ಬಿಟ್ಟು. ಇವತ್ತು ನಮ್ಮ ಕಾವ್ಯ ಕೃಷ್ಣನ ಇಷ್ಟಪಡ್ತಾ ಇತ್ತು, ಕೇಕ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಓ ಕರೆಕ್ಟ್, ಇನ್ನೊಂದ್ಸತಿ ಹೇಳು. ಬೆಳಗ್ಗೆಯಿಂದ ಕೃಷ್ಣ ಬರ್ತಾನೆ ಅಂತ ನೀಟಾಗಿ ರೆಡಿ ಆಗಿದೆ. ಕೃಷ್ಣ ಬಂದೇ ಊಟ ಬಾ. ಇದು ಕೃಷ್ಣ ಜನ್ಮಾಷ್ಟಮಿ. ನಾನು ಬೆಳಗ್ಗೆಯಿಂದ ಕೃಷ್ಣ ಬರ್ತಾನೆ ಅಂತ ತುಂಬ ಚೆನ್ನಾಗಿ ರೆಡಿ ಆಗಿದ್ದೆ. ಸೊ ಫೈನಲಿ ಕೃಷ್ಣ ಬಂದ್ಬಿಟ್ಟ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ನಾನು ಇದು ವ್ರತ ಮಾಡ್ತಾ ಇರೋದು. ಸೊ ಕೃಷ್ಣ ಬಂದಿದ್ದು ನೋಡಿ ಖುಷಿ ಫುಲ್ಲು ಖುಷಿ. ಹೆಂಗೆ ಅನಿಸ್ತಿದೆ? ಕೃಷ್ಣ ಫುಲ್ಲು ಪ್ಯಾಕ್. ಕೃಷ್ಣ ಬರ್ತಾನೆ ಯಪ್ಪ, ನಾನು ಅನ್ಕೊಂಡಿದ್ದೆ ಹೆಂಗೆ ಬರ್ತಾನೆ ಅಂತ. ಬಟ್ ಈ ಥರ ಒಂದು ವಿಗ್ರಹ ರೂಪದಲ್ಲಿ ನಮ್ಮ ಮನೆಗೆ ಬರುತ್ತೆ ಅಂತ ಮಾತ್ರ ಅಂದ್ಕೊಂಡಿರಲಿಲ್ಲ. ರಿಯಲಿ ಅನ್ಎಕ್ಸ್ಪೆಕ್ಟೆಡ್. ನೋಡಿ ಕೃಷ್ಣ ಹೇಗೆ ನಮ್ಮ ಸೋಲ್ ಕನೆಕ್ಟ್ ಆಗುತ್ತೆ ಅಂತಂದರೆ ಇದು ಅನ್ಎಕ್ಸ್ಪೆಕ್ಟೆಡ್. ಬೆಳಗ್ಗೆಯಿಂದ ಉಪವಾಸ ಇದ್ದು ಕೃಷ್ಣ ಜನ್ಮಾಷ್ಟಮಿ ಮಾಡ್ತೀನಿ ಅಂತ ಮಾಡ್ತಾಯಿದ್ರು. ನೋಡಿದ್ರೆ ಫೈನಲಿ ಕೃಷ್ಣ ಬಂದಾಯಿತು. ಬೆಳಗ್ಗೆಯಿಂದ ಕೃಷ್ಣ ಬರ್ತಾನೆ ಅಂತಿದ್ವಿ. ಯಾವ ಥರ ಬರ್ತಾನೆ ಅಂತಾನೆ ಗೊತ್ತಿರಲಿಲ್ಲ. ಬಟ್ ಕೃಷ್ಣ ಬಂದಾಯಿತು ನಮ್ಮ ಮನೆಗೆ ಕೃಷ್ಣ ಬಂದಿರೋದು ನಮಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವೇನಾದರೂ ಕೃಷ್ಣನ ಭಕ್ತರಾಗಿದ್ದರೆ ಸೊ ನೀವು ಕೂಡ ಹರಿ ಕೃಷ್ಣ ಅಂಥೇಳಿ ಕಮೆಂಟ್ ಮಾಡಿ. ಜೊತೆಗೆ ಇವತ್ತಿಂದ ಭಗವದ್ಗೀತೆನ ನಾವಿಬ್ಬರು ಕೂಡ ಓದ್ತಾ ಇದ್ದೀವಿ, ನೀವು ಕೂಡ ಓದಿ. ಯಾರೆಲ್ಲ ಓದಿದ್ದೀರಾ ಆಲ್ರೆಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಮ್ಮ ಈ ಪ್ರೀತಿ ಮಹಾದೇವ್ ಯೂಟ್ಯೂಬ್ ಚಾನಲ್ನ ಮರಿದಿರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಈ ಕೃಷ್ಣ ಜನ್ಮಾಷ್ಟಮಿಯ ದಿನನ ನಾನು ಇಲ್ಲಿಗೆ ಈ ವಿಡಿಯೋದಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹರೇ ಕೃಷ್ಣ, ಥ್ಯಾಂಕ್ ಯು.